పుష్పం. అది బంగారు పుష్పం కాదమ్మా. 1,000 ವರ್ಷಗಳ ಹಿಂದೆ ಮುಚ್ಚಿಟ್ಟಿರುವ ರಹಸ್ಯ. ಒಂದು ಹಾವು, ಅದರೊಳಗೆ ಅಡಗಿರುವ ದೈವ ಶಕ್ತಿ. ಆ ಶಕ್ತಿ ತಪ್ಪು ಕೈಗೆ ಸಿಕ್ಕರೆ ಇಡೀ ಜಗತ್ತೇ ನಾಶವಾಗಬಹುದು. ಆದರೆ ಆ ಶಕ್ತಿಯನ್ನು ಕಾಪಾಡಲು ಪ್ರತಿ ಜನ್ಮದಲ್ಲೂ ಮರಳಿ ಒಬ್ಬ ಯೋಧ ಬರುತ್ತಾನೆ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಗೈಸ್. ಇವತ್ತು ನಾವು ನೋಡೋದು ಸೋಷಿಯಲ್ ಮೀಡಿಯಾನಲ್ಲಿ ಭಾರಿ ಹೈಪ್ ಕ್ರಿಯೇಟ್ ಮಾಡಿರೋ ಸನಾತನ ಧರ್ಮ, ಮೈಥಾಲಜಿ, ಅಡ್ವೆಂಚರ್ ಮತ್ತು ಫ್ಯಾಂಟಸಿಯ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವ ನಾಗಬಂಧಂ ಸಿನಿಮಾದ ಕಂಪ್ಲೀಟ್ ಸ್ಟೋರಿ. ಈ ಕಥೆಯಲ್ಲಿದೆ ರೀಬರ್ತ್, ಬಿಟ್ರೇಯಲ್, ಏನ್ಷಿಯಂಟ್ ಸೀಕ್ರೆಟ್, ಡಿವೈನ್ ಪವರ್ ಮತ್ತು ಕೊನೆಯಲ್ಲಿ ಗೂಸ್ ಬಂಪ್ಸ್ ಕೊಡೋ ಕ್ಲೈಮ್ಯಾಕ್ಸ್. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕತೆ ಶುರುವಾಗೋದು ನಿಧಿಯ ಆಸೆಗೆ ಜೀವವನ್ನೇ ಪಣಕ್ಕಿಡುವ ಅಬ್ದುಲ್ ಅನ್ನೋ ಡೇಂಜರಸ್ ಕ್ರಿಮಿನಲ್ ನಿಂದ. ಅವನು ಒಂದು ಮಿಸ್ಟೀರಿಯಸ್ ಕೇವ್ ಒಳಗೆ ಎಂಟರ್ ಆಗ್ತಾನೆ. ಅಲ್ಲಿ ಅವನಿಗೆ ಸಾಮಾನ್ಯ ಮರ ಕಾಣೋದಿಲ್ಲ. ಜನ್ಮ ಜನ್ಮಾಂತರದ ಶಾಪದಿಂದ ಮರದ ರೂಪದಲ್ಲಿ ಬದುಕಿರುವ ಬೈರಾಗಿ ಕಾಣಿಸುತ್ತಾನೆ. ಬೈರಾಗಿ ತನ್ನ ಶಕ್ತಿಯಿಂದ ಅಬ್ದುಲ್ ಅನ್ನು ಹಿಪ್ನೋಟೈಸ್ ಮಾಡಿ ಹೇಳ್ತಾನೆ, ನಮ್ಮಿಬ್ಬರದು ಹಿಂದಿನ ಜನ್ಮದ ಸಂಬಂಧ. ದೇವಸ್ಥಾನದಲ್ಲಿ ಇರುವ ಬ್ರಹ್ಮ ಕಮಲವನ್ನು ನನಗೆ ತಂದು ಕೊಟ್ಟರೆ ನನ್ನ ಶಾಪ ಮುಗಿಯುತ್ತದೆ. ನಂತರ ನಾಗಬಂಧಂನ ಬ್ರೇಕ್ ಮಾಡಿ ಜಗತ್ತನ್ನೇ ರೂಲ್ ಮಾಡಬಹುದು. ಪವರ್ಗೆ ಅಂಧನಾದ ಅಬ್ದುಲ್ ಕೂಡಲೇ ಒಪ್ಪಿಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಅವನ ಜೊತೆ ಬಂದಿದ್ದ ಟೆಸ್ಲಾಗೆ ಒಂದು ಏನ್ಷಿಯಂಟ್ ಬುಕ್ ಸಿಗುತ್ತದೆ, ನಾಗಬಂಧಂ. ಆದರೆ ದುರಾಸೆ ಮನುಷ್ಯನನ್ನು ರಾಕ್ಷಸನಾಗಿ ಮಾಡುತ್ತದೆ. ಆ ಪುಸ್ತಕಕ್ಕಾಗಿ ಅಬ್ದುಲ್ ತನ್ನದೇ ಸ್ನೇಹಿತ ಟೆಸ್ಲಾನನ್ನು ಕೊಂದು ಪುಸ್ತಕದ ಜೊತೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇವಾಗ ಬ್ರಹ್ಮ ಕಳಸದ ರಹಸ್ಯ ತಿಳ್ಕೊಳ್ಳೋಣ ಬನ್ನಿ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ, ಅಲ್ಲಿ ಸಾವಿರಾರು ಭಕ್ತರ ನಡುವೆ ಪವಿತ್ರ ಬ್ರಹ್ಮ ಕಮಲಕ್ಕೆ ಗ್ರ್ಯಾಂಡ್ ಫೆಸ್ಟಿವಲ್ ನಡೆಯುತ್ತಿರುತ್ತದೆ. ಅಲ್ಲಿ ಪಾರ್ವತಿ ಎಂಬ ಹುಡುಗಿ ವರ್ಷಗಳಿಂದ ವಿದ್ಯಾಭ್ಯಾಸ ಮಾಡುತ್ತಿರುತ್ತಾಳೆ. ಆದರೆ ದೇವಸ್ಥಾನಕ್ಕೆ ಹೊಸದಾಗಿ ಬಂದ ಇನ್ನೊಬ್ಬ ಹುಡುಗಿಯ ಬಿಹೇವಿಯರ್ ಅಲ್ಲಿ ಎಲ್ಲರಿಗೂ ಸಸ್ಪೇಷಿಯಸ್ ಆಗಿರುತ್ತದೆ. ಅದೇ ರಾತ್ರಿ ಯಾರೋ ದೇವಸ್ಥಾನದಿಂದ ಬ್ರಹ್ಮ ಕಮಲವನ್ನು ಕದ್ದು ಆರ್ಕೊಲಾಜಿಕಲ್ ಸರ್ವೆ ಹೆಡ್ ಪ್ರಭಾಕರ್ಗೆ ತಲುಪಿಸುತ್ತಾರೆ. ಆದರೆ ದಾರಿಯಲ್ಲಿ ಅವನಿಗೆ ಭೀಕರ ಆಕ್ಸಿಡೆಂಟ್ ಆಗಿ ಅವನು ಸತ್ತೋಗ್ತಾನೆ. ಅಲ್ಲೇ ರಿವೀಲ್ ಆಗೋದು ಈ ಮೂವಿಯ ಅಸಲಿ ಪವರ್. ಬ್ರಹ್ಮ ಕಮಲ ಎಲ್ಲಿದ್ದರೂ ನೂರಾರು ದೈವಿಕ ನಾಗರ ಹಾವುಗಳು ಅವರ ಸೆಕ್ಯೂರಿಟಿಗಾಗಿ ತಾವೇ ಬಂದು ಕಾವಲು ನಿಲ್ತವೆ. ಇದೀಗ ಎಂಟ್ರಿ ಕೊಡ್ತಾನೆ ನಮ್ಮ ಹೀರೋ ರುದ್ರ. ಕಾಡಿನ ಮಧ್ಯದ ಒಂದು ಪುಟ್ಟ ಹಳ್ಳಿಯಲ್ಲಿ ತಾಯಿ ಮತ್ತು ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ತಂಗಿಯ ಜೊತೆ ಸಿಂಪಲ್ ಲೈಫ್ ಬದುಕುತ್ತಿರುವ ಯುವಕ. ಆದರೆ ತಂಗಿಯ ಮದುವೆ ಮತ್ತು ಮನೆಯ ಸಾಲ ಇವೆರಡಕ್ಕೂ ಅವನಿಗೆ ದೊಡ್ಡ ಹಣ ಬೇಕಾಗಿರುತ್ತದೆ. ಇದನ್ನೇ ಬಳಸಿಕೊಳ್ಳುವ ಅವನ ರಿಲೇಟಿವ್ಸ್ ಯಾರು ಬದುಕಿ ಹಿಂದಿರುಗದ ಭೈರವ ಕೋನ ಎನ್ನುವ ಕರ್ಸ್ಡ್ ಫಾರೆಸ್ಟ್ಗೆ ಅವನನ್ನು ಕಳಿಸುತ್ತಾರೆ. ಅಲ್ಲಿ ರುದ್ರ ಕೂಡ ಕಾಡು ಮನುಷ್ಯರ ಜೊತೆ ಲೈಫ್ ಅಂಡ್ ಡೆತ್ ಫೈಟ್ ಮಾಡಿ ಕೊನೆಗೆ ಬ್ರಹ್ಮ ಕಮಲವನ್ನು ಪಡೆಯುತ್ತಾನೆ. ಆದರೆ ವಿಧಿಯ ಆಟ, ಕಾಲು ಜಾರಿ ಬ್ರಹ್ಮ ಕಮಲದ ಜೊತೆಗೆ ಸಾವಿರಾರು ಅಡಿ ಆಳದ ನೀರಿಗೆ ಬಿದ್ದು ಹೋಗುತ್ತಾನೆ. ಅದೃಷ್ಟವಶಾತ್ ಪಾರ್ವತಿ ರುದ್ರನ ಜೀವ ಉಳಿಸುತ್ತಾಳೆ. ಇತ್ತ ರುದ್ರನ ಮನೆಯಲ್ಲಿ ತಂಗಿಯ ಮದುವೆಯ ಸಮಾರಂಭ. ಆದರೆ ಅದೇ ಸಮಯದಲ್ಲಿ ಅಬ್ದುಲ್ ತನ್ನ ಗ್ಯಾಂಗ್ ಜೊತೆ ಅಲ್ಲಿಗೆ ಅಟ್ಯಾಕ್ ಮಾಡ್ತಾನೆ. ಬ್ರಹ್ಮ ಕಮಲ ಎಲ್ಲಿ ಎಂದು ಕೇಳುತ್ತಾನೆ. ರುದ್ರನ ಕಣ್ಣೆದುರೇ ಅವನ ತಾಯಿ, ಕುಟುಂಬ ಮತ್ತು ಇಡೀ ಊರನ್ನೇ ನರವೇದ ಮಾಡುತ್ತಾನೆ. ಕೊನೆಗೆ ರುದ್ರನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದ್ದ ತಂಗಿಯನ್ನು ಬ್ರೂಟಲಿ ಕೊಂದು ಹಾಕುತ್ತಾನೆ. ದುಃಖದಿಂದ ಹುಚ್ಚನಾದ ರುದ್ರ ಅಬ್ದುಲ್ ಮೇಲೆ ದಾಳಿ ಮಾಡ್ತಾನೆ. ಆದರೆ ಇಡೀ ಸಿನಿಮಾದ ಬಿಗ್ಗೆಸ್ಟ್ ಶಾಕ್ ಇಲ್ಲೇ ಬರುತ್ತದೆ. ಅವನ ಜೀವ ಉಳಿಸಿದ ಪಾರ್ವತಿ ಹಿಂದೆಯಿಂದ ಬಂದು ರುದ್ರನ ಬೆನ್ನಿಗೆ ಚಾಕು ಹಾಕುತ್ತಾಳೆ. ಒಂದೇ ಕ್ಷಣದಲ್ಲಿ ಲವ್, ಟ್ರಸ್ಟ್ ಎಲ್ಲವೂ ಚೂರು ಚೂರಾಗುತ್ತದೆ. ನಂತರ ಅಬ್ದುಲ್, ಪಾರ್ವತಿ ಮತ್ತು ಗ್ಯಾಂಗ್ ಬ್ರಹ್ಮ ಕಮಲದೊಂದಿಗೆ ಹೆಲಿಕಾಪ್ಟರ್ ನಲ್ಲಿ ಎಸ್ಕೇಪ್ ಆಗ್ತಾರೆ. ತೀವ್ರ ಗಾಯಗಳ ನಡುವೆಯೂ ರುದ್ರ ಬದುಕಿ ಉಳಿಯುತ್ತಾನೆ. ಈ ಎಲ್ಲ ಡಿಸ್ಟ್ರಕ್ಷನ್ಗೆ ಕಾರಣವಾದ ಸತ್ಯ ತಿಳಿಯಲು ಅವನು ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಪಾರ್ವತಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಅಳುತ್ತಾಳೆ. ಅಬ್ದುಲ್ ನನ್ನ ಅಕ್ಕನ ಮಗಳನ್ನು ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ ಕಾರಣ ಅವಳಿಗೆ ಬೇರೆ ದಾರಿಯೇ ಇರಲಿಲ್ಲ. ಇದೀಗ ಅಬ್ದುಲ್ಗೆ ನಾಗಬಂಧ ಓಪನ್ ಮಾಡಲು ಗರುಡ ಮಂತ್ರ ಬೇಕಾಗಿರುತ್ತದೆ. ಇಲ್ಲೇ ಸಿನಿಮಾದ ಬಿಗ್ಗೆಸ್ಟ್ ರಿವೀಲ್, ಫ್ಲಾಶ್ ಬ್ಯಾಕ್. ಇಂದಿನ ಜನ್ಮದಲ್ಲಿ ಬೈರಾಗಿ ವಿದೇಶಿ ಸುಲ್ತಾನರ ಜೊತೆ ಸೇರಿ ಪದ್ಮನಾಭ ಸ್ವಾಮಿ ದೇವಸ್ಥಾನದ ನಿಧಿಯನ್ನು ದೋಚಿ ಬ್ರಹ್ಮಕಮಲದ ಶಕ್ತಿಯಿಂದ 3 ಲೋಕಗಳನ್ನು ಆಳಲು ಹೊರಟಿದ್ದ. ಆಗ ಧರ್ಮ ರಕ್ಷಣೆಗಾಗಿ ಒಬ್ಬ ಮಹಾನ್ ಸಾಧು ಅವನ ಎದುರು ನಿಂತಿದ್ದ. ಅವನೇ ರುದ್ರನ ಹಿಂದಿನ ಜನ್ಮ. ಭೀಕರ ಯುದ್ಧದ ನಂತರ ಬೈರಾಗಿಗೆ ಶಾಪ ನೀಡಿ ಅವನನ್ನು ಪಾತಾಳಕ್ಕೆ ಬಂಧಿಸಿದ್ದ. ಈಗ ಪ್ರೆಸೆಂಟ್ಗೆ ಬರೋಣ. ಬೈರಾಗಿ ನಾಗಬಂಧಂ ಬ್ರೇಕ್ ಮಾಡಲು ಕೊನೆಯ ಮಂತ್ರ ಪಠಿಸುತ್ತಾನೆ. ಅಷ್ಟರಲ್ಲಿ ಸಿಡಿಲಿನಂತೆ ಎಂಟ್ರಿ ಕೊಡ್ತಾನೆ ರುದ್ರ. ಆರಂಭವಾಗುತ್ತೆ ಗುಡ್ ವರ್ಸಸ್ ಈವಿಲ್, ಧರ್ಮ ವರ್ಸಸ್ ಅಧರ್ಮ, ದೇವರು ಮತ್ತು ರಾಕ್ಷಸರ ನಡುವಿನ ಅಂತಿಮ ಯುದ್ಧ. ಆದರೆ ಬೈರಾಗಿಯ ಪವರ್ಸ್ ಮುಂದೆ ರುದ್ರ ನಿಧಾನವಾಗಿ ಸೋಲಲು ಶರಣಾಗುತ್ತಾನೆ. ಅದೇ ಕ್ಷಣ ಇಡೀ ಬ್ರಹ್ಮಾಂಡವೇ ನಡುಗುವಂತಹ ಮಿರಾಕಲ್ ನಡೆಯುತ್ತದೆ. ಸಾಕ್ಷಾತ್ ಶ್ರೀ ವಿಷ್ಣುವಿನ ಆದಿಶೇಷ ರೂಪ ಪ್ರತ್ಯಕ್ಷವಾಗುತ್ತದೆ. ಆ ಅನಂತ ದೈವಿಕ ಶಕ್ತಿ ರುದ್ರನ ದೇಹದೊಳಗೆ ಪ್ರವೇಶಿಸುತ್ತದೆ. ರುದ್ರನ ಕಣ್ಣುಗಳು ಬದಲಾಗುತ್ತವೆ. ಅವನ ರೂಪವೇ ರೌದ್ರಾವತಾರವಾಗುತ್ತದೆ. ಒಂದೊಂದು ಹೊಡೆತಕ್ಕೆ ಅಬ್ದುಲ್ ಮತ್ತು ಬೈರಾಗಿಯ ಅಹಂಕಾರ ನೆಲ ಸಮವಾಗುತ್ತದೆ. ಕೊನೆಗೆ ಧರ್ಮವೇ ಗೆಲ್ಲುತ್ತದೆ. ಕೊನೆಯ ಸೀನ್ ನಲ್ಲಿ ರಕ್ತಸಿಕ್ತನಾಗಿ ನಿಂತಿರುವ ರುದ್ರ ಹೇಳುವ ಡೈಲಾಗ್ ಇಡೀ ಥಿಯೇಟರ್ ನಲ್ಲಿ ಗೂಸ್ ಬಂಪ್ಸ್ ಗ್ಯಾರಂಟಿ.
ನಮ್ಮ ಸನಾತನ ಧರ್ಮವನ್ನು ಅಳಿಸಲು ನಿಮ್ಮಿಂದ ಮಾತ್ರವಲ್ಲ, ಕಾಲನಿಗೂ ಸಾಧ್ಯವಿಲ್ಲ. ಧರ್ಮವನ್ನು ರಕ್ಷಿಸಲು ನಾವು ಪ್ರತಿ ಜನ್ಮದಲ್ಲೂ ಮರಳಿ ಬರುತ್ತಲೇ ಇರುತ್ತೇವೆ. ಇದೇ ಸ್ನೇಹಿತರೆ, ಭಕ್ತಿ, ಮೈಥಾಲಜಿ, ಅಡ್ವೆಂಚರ್, ಎಮೋಷನ್, ಆಕ್ಷನ್ ಮತ್ತು ಸನಾತನ ಧರ್ಮದ ಶಕ್ತಿಯನ್ನು ಅದ್ಭುತವಾಗಿ ತೋರಿಸುವ ನಾಗಬಂಧಂ ಸಿನಿಮಾದ ಕಂಪ್ಲೀಟ್ ಸ್ಟೋರಿ. ಈ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಪವರ್ ಪ್ಯಾಕ್ಡ್ ವಿಡಿಯೋ ಒಂದಿಗೆ ಭೇಟಿ ಆಗೋಣ. ಅಲ್ಲಿ ತನಕ ಟೇಕ್ ಕೇರ್, ಸ್ಟೇ ಸೇಫ್, ಸಿ ಯು, ಟಾಟಾ, ಬಾಯ್.